ಎನ್ನ ಪದವನ್ನು ಕೊಡದೇ ಇದ್ದಾಗ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯುವುದನ್ನು ತಿಳಿಯೋಣ. ಉದಾಹರಣೆ 4, 7, 10 ಸೋ ಆನ್. ಶ್ರೇಣಿಯ 11ನೇ ಪದವನ್ನು ಕಂಡುಹಿಡಿಯಿರಿ. ಪರಿಹಾರ: ಮೊದಲು 4 ಬರೆಯಿರಿ, ನಂತರ ಅನುಕ್ರಮವಾಗಿ 3 ಕೂಡಿರಿ. ಮೊದಲನೆಯ ಪದ T1 = 4 = 3 × 1 + 1. ಎರಡನೆಯ ಪದ T2 = 7 = 3 × 2 + 1. ಮೂರನೆಯ ಪದ T3 = 10 = 3 × 3 + 1. ಎನ್ನ ಪದ Tn = 3 × n + 1. ಆದುದರಿಂದ Tn = 3n + 1. 11ನೇ ಪದವನ್ನು ಕಂಡುಹಿಡಿಯಲು n = 11 ಎಂದು ಆದೇಶಿಸಿ. T11 = 3 × 11 + 1 = 33 + 1. T11 = 34. ಆದುದರಿಂದ ಕೊಟ್ಟಿರುವ ಶ್ರೇಣಿಯ 11ನೇ ಪದ 34. -2, 0, 2 ಸೋ ಆನ್. ಶ್ರೇಣಿಯ 8ನೇ ಪದವನ್ನು ಕಂಡುಹಿಡಿಯಿರಿ. ಪರಿಹಾರ: ದತ್ತ ಶ್ರೇಣಿ -2, 0, 2 ಸೋ ಆನ್. ಮೊದಲು -2 ಬರೆಯಿರಿ, ನಂತರ ಅನುಕ್ರಮವಾಗಿ 2 ಕೂಡಿರಿ. ಮೊದಲ ಪದ T1 = -2. ಎರಡನೇ ಪದ T2 = 0 = +2 -2. ಮೂರನೇ ಪದ T3 = 2 = +2 × 2 -2. ಎನ್ನ ಪದ Tn = +2 × n - 1 - 2 = +2n - 2 -2. Tn = 2n - 4. ದತ್ತ ಶ್ರೇಣಿ -2, 0, 2 ಸೋ ಆನ್. Tn = 2n - 4 ಎಂದು ನಿಮಗೆ ತಿಳಿದಿದೆ. 8ನೇ ಪದವನ್ನು ಕಂಡುಹಿಡಿಯಲು n = 8 ಎಂದು ಆದೇಶಿಸಿ. T8 = 2 × 8 - 4 = 16 -4. T8 = 12. 8ನೇ ಪದ = 12. 1, 7, 13 ಸೋ ಆನ್. ಶ್ರೇಣಿಯ 40ನೇ ಪದವನ್ನು ಕಂಡುಹಿಡಿಯಿರಿ. ಪರಿಹಾರ: ದತ್ತ ಶ್ರೇಣಿ 1, 7, 13 ಸೋ ಆನ್. ಮೊದಲು 1 ಬರೆಯಿರಿ, ನಂತರ 6 ಅನುಕ್ರಮವಾಗಿ ಕೂಡಿರಿ. ಮೊದಲನೇ ಪದ T1 = 1. ಎರಡನೇ ಪದ T2 = 7 = 6 × 1 + 1. ಮೂರನೇ ಪದ T3 = 13 = 6 × 2
ಪ್ಲಸ್ 1. ಎನ್ ನ ಪದ tn ಈಕ್ವಲ್ ಟು 6 ಇಂಟು n ಮೈನಸ್ 1 ಪ್ಲಸ್ 1 ಈಕ್ವಲ್ ಟು 6n ಮೈನಸ್ 6 ಪ್ಲಸ್ 1. tn ಈಕ್ವಲ್ ಟು 6n ಮೈನಸ್ 5. tn ಈಕ್ವಲ್ ಟು 6n ಮೈನಸ್ 5 ಎಂದು ನಮಗೆ ತಿಳಿದಿದೆ. 40ನೇ ಪದವನ್ನು ಕಂಡುಹಿಡಿಯಲು n ಈಕ್ವಲ್ ಟು 40 ಎಂದು ಆದೇಶಿಸಿ. t40 ಈಕ್ವಲ್ ಟು 6 ಇಂಟು 40 ಮೈನಸ್ 5 ಈಕ್ವಲ್ ಟು 240 ಮೈನಸ್ 5. t40 ಈಕ್ವಲ್ ಟು 235. 40ನೇ ಪದ ಈಕ್ವಲ್ ಟು 235. 58 ಶ್ರೇಣಿ 1, 4, 7 ರಲ್ಲಿ ಎಷ್ಟನೇ ಪದವಾಗಿರುತ್ತದೆ? ಪರಿಹಾರ: ದತ್ತ tn ಈಕ್ವಲ್ ಟು 58. n ಈಕ್ವಲ್ ಟು ಎಷ್ಟು? ಮೊದಲು 1 ಬರೆಯಿರಿ, ನಂತರ 3 ಅನುಕ್ರಮವಾಗಿ ಕೂಡಿರಿ. ಮೊದಲ ಪದ t1 ಈಕ್ವಲ್ ಟು 1. ಎರಡನೇ ಪದ t2 ಈಕ್ವಲ್ ಟು 4 ಈಕ್ವಲ್ ಟು 3 ಇಂಟು 1 ಪ್ಲಸ್ 1. ಮೂರನೇ ಪದ t3 ಈಕ್ವಲ್ ಟು 7 ಈಕ್ವಲ್ ಟು 3 ಇಂಟು 2 ಪ್ಲಸ್ 1. n ನ ಪದ tn ಈಕ್ವಲ್ ಟು 3 ಇಂಟು n ಮೈನಸ್ 1 ಹೋಲ್ ಪ್ಲಸ್ 1 ಈಕ್ವಲ್ ಟು 3n ಮೈನಸ್ 3 ಪ್ಲಸ್ 1. tn ಈಕ್ವಲ್ ಟು 3n ಮೈನಸ್ 2. n ನ ಪದ tn ಈಕ್ವಲ್ ಟು 3n ಮೈನಸ್ 2 ಎಂದು ನಮಗೆ ತಿಳಿದಿದೆ. 58 ಈಕ್ವಲ್ ಟು 3n ಮೈನಸ್ 2. 3n ಈಕ್ವಲ್ ಟು 58 ಪ್ಲಸ್ 2. 3n ಈಕ್ವಲ್ ಟು 60. n ಈಕ್ವಲ್ ಟು 60 ಡಿವೈಡೆಡ್ ಬೈ 3. n ಈಕ್ವಲ್ ಟು 20. ಆದುದರಿಂದ 58 ಶ್ರೇಣಿಯ 20ನೇ ಪದವಾಗಿರುತ್ತದೆ. 105 ಶ್ರೇಣಿ 9, 13, 17 ರಲ್ಲಿ ಎಷ್ಟನೇ ಪದವಾಗಿರುತ್ತದೆ? ಪರಿಹಾರ: ದತ್ತ tn ಈಕ್ವಲ್ ಟು 105. n ಈಕ್ವಲ್ ಟು ಎಷ್ಟು? ಮೊದಲು 9 ಬರೆಯಿರಿ, ನಂತರ 4 ಅನುಕ್ರಮವಾಗಿ ಕೂಡಿರಿ. ಮೊದಲನೇ ಪದ t1 ಈಕ್ವಲ್ ಟು 9 ಈಕ್ವಲ್ ಟು 9. ಎರಡನೇ ಪದ t2 ಈಕ್ವಲ್ ಟು 13 ಈಕ್ವಲ್ ಟು 4 ಇಂಟು 1 ಪ್ಲಸ್ 9. ಮೂರನೇ ಪದ t3 ಈಕ್ವಲ್ ಟು 17 ಈಕ್ವಲ್ ಟು 4 ಇಂಟು 2 ಪ್ಲಸ್ 9. n ನ ಪದ tn ಈಕ್ವಲ್ ಟು 4 ಇಂಟು n ಮೈನಸ್ 1 ಹೋಲ್ ಪ್ಲಸ್ 9 ಈಕ್ವಲ್ ಟು 4n ಮೈನಸ್ 4 ಪ್ಲಸ್ 9. tn ಈಕ್ವಲ್ ಟು 4n ಪ್ಲಸ್ 5. tn ಈಕ್ವಲ್ ಟು 4n ಪ್ಲಸ್ 5 ಎಂದು ನಮಗೆ ತಿಳಿದಿದೆ. 105 ಈಕ್ವಲ್ ಟು
4n ಪ್ಲಸ್ 5. 4n ಈಕ್ವಲ್ ಟು 105 ಮೈನಸ್ 5. 4n ಈಕ್ವಲ್ ಟು 100. n ಈಕ್ವಲ್ ಟು 100 ಡಿವೈಡೆಡ್ ಬೈ 4. n ಈಕ್ವಲ್ ಟು 25. ಆದುದರಿಂದ 105 ಶ್ರೇಣಿಯ 25ನೇ ಪದವಾಗಿರುತ್ತದೆ. Find the nth term of the sequence 2 by 1, 3 by 2, 4 by 3, 5 by 4. Now T1 is equal to 2 by 1, which is equal to 1 plus 1 by 1. T2 is equal to 3 by 2, which is equal to 2 plus 1 by 2. T3 is equal to 4 by 3, which is equal to 3 plus 1 by 3. And T4 is equal to 5 by 4, which is equal to 4 plus 1 by 4. Therefore, Tn is equal to n plus 1 by n. If Tn is equal to 6n plus 5, find the first 4 terms of the sequence. Tn is equal to 6n plus 5. To find the first term, substitute n is equal to 1 in Tn. Therefore, T1 is equal to 6 into 1 plus 5, which is equal to 6 plus 5, which is equal to 11. Next, substitute n is equal to 2 in Tn. That is, T2 is equal to 6 into 2 plus 5, which is equal to 12 plus 5. So, T2 is equal to 17. Next, we substitute n is equal to 3 in Tn, which means T3 is equal to 6 into 3 plus 5, which is equal to 18 plus 5. So, T3 is equal to 23. Finally, substitute n is equal to 4 in Tn. So, T4 is equal to 6 into 4 plus 5, which is equal to 24 plus 5. So, T4 is equal to 29. Therefore, the first 4 terms of the sequence are 11, 17, 23 and 29. If a sequence Tn is equal to 2n squared plus 5, find the value of n so that Tn is equal to 23. We've been given that Tn is equal to 2n squared plus 5. Tn is also equal to 23. So, from the equations 1 and 2, we get 2n squared plus 5 is equal to 23. 2n squared is equal to 23 minus 5. That is 2n squared is equal to 18. N squared is equal to 18 by 2, which means n squared is equal to 9. So, n is equal to plus 3. Here n is always positive. ಶ್ರೇಣಿಗಳು. ಶ್ರೇಣಿಗಳು ಎಂದರೇನು? ಶ್ರೇಣಿಯ ಪದಗಳ ಮೊತ್ತವನ್ನು ಶ್ರೇಣಿ ಎನ್ನುತ್ತೇವೆ. T1, T2, T3, T4, T5 so on ಒಂದು ಶ್ರೇಣಿಯಾಗಿರಲಿ. T1 ಪ್ಲಸ್ T2 ಪ್ಲಸ್ T3 ಪ್ಲಸ್ T4 ಪ್ಲಸ್ T5 so on ಪ್ಲಸ್ Tn
ಅನ್ನು ಶ್ರೇಣಿ ಎಂದು ಕರೆಯುತ್ತೇವೆ. ಶ್ರೇಣಿಗಳ ಪದಗಳನ್ನು ತಿಳಿಸಿ. T1 ಪ್ಲಸ್ T2 ಪ್ಲಸ್ T3 ಪ್ಲಸ್ T4 ಪ್ಲಸ್ T5 ಸೋ ಆನ್ ಒಂದು ಅಪರಿಮಿತ ಶ್ರೇಣಿಯಾಗಿದೆ. T1 ಪ್ಲಸ್ T2 ಪ್ಲಸ್ T3 ಪ್ಲಸ್ T4 ಪ್ಲಸ್ T5 ಸೋ ಆನ್ ಪ್ಲಸ್ Tn n ಪದಗಳನ್ನು ಹೊಂದಿರುವ ಒಂದು ಪರಿಮಿತ ಶ್ರೇಣಿಯಾಗಿದೆ. n ಪದಗಳ ಒಂದು ಪರಿಮಿತ ಶ್ರೇಣಿಯನ್ನು Sn ಸೂಚಿಸಲಾಗುತ್ತದೆ. Sn ಈಕ್ವಲ್ ಟು T1 ಪ್ಲಸ್ T2 ಪ್ಲಸ್ T3 ಪ್ಲಸ್ T4 ಪ್ಲಸ್ T5 ಸೋ ಆನ್ ಪ್ಲಸ್ Tn. n ಈಕ್ವಲ್ ಟು 1, 2, 3 ಸೋ ಆನ್ ಎಂದು Sn ನಲ್ಲಿ ಆದೇಶಿಸಿದಾಗ S1, S2, S3 ಲಭಿಸುತ್ತದೆ. S1 ಈಕ್ವಲ್ ಟು T1, S2 ಈಕ್ವಲ್ ಟು T1 ಪ್ಲಸ್ T2, S3 ಈಕ್ವಲ್ ಟು T1 ಪ್ಲಸ್ T2 ಪ್ಲಸ್ T3 ಸೋ ಆನ್. S10 ಈಕ್ವಲ್ ಟು T1 ಪ್ಲಸ್ T2 ಪ್ಲಸ್ T3 ಪ್ಲಸ್ T4 ಪ್ಲಸ್ T5 ಪ್ಲಸ್ T6 ಪ್ಲಸ್ T7 ಪ್ಲಸ್ T8 ಪ್ಲಸ್ T9 ಪ್ಲಸ್ T10.